ರಾತ್ರಿ ವೇಳೆಯಲ್ಲಿ ಅವರಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿತು. ಅವರು ನಾಯರ್ ಆಸ್ಪತ್ರೆಯ ವೈದ್ಯರಿಗೆ ಕರೆ ಮಾಡಿದರೆ ಅವರು ಆಸ್ಪತ್ರೆಗೆ ಬರಲು ಹೇಳಿದರು. ಅವರು ರಾತ್ರಿ 11 ಗಂಟೆಯ ಸುಮಾರು ವಿರಾರ್ನಿಂದ ರೈಲು ಹತ್ತಿದರು. ಆದರೆ ಗೊರಗಾಂವ್ ಬಳಿ ನೋವು ಇದ್ದಕ್ಕಿದ್ದಂತೆ ಹೆಚ್ಚಾಯಿತು. ಗೊರಗಾಂವ್ ನಿಲ್ದಾಣದಿಂದ ರೈಲು ಹೊರಡಿತ್ತು. 24 ವರ್ಷದ ಅಂಬಿಕಾರ್ ಅವರ ಸಂಬಂಧಿಕರು ತಕ್ಷಣ ಅಲಾರಂ ಸರಪಳಿಯನ್ನು ಎಳೆದರು. ಮತ್ತೆ ರೈಲು ರಾಮಮಂದಿರ ನಿಲ್ದಾಣದಲ್ಲಿ ನಿಂತಿತು. ಅಲ್ಲಿ ಡೆಲಿವರಿ ಮಾಡಲು 33 ವರ್ಷದ ವ್ಯಕ್ತಿಯೊಬ್ಬರು ತಮ್ಮ ವೈದ್ಯ ಸ್ನೇಹಿತನ ವಿಡಿಯೋ ಕರೆಯ ಮೂಲಕ ಮಗುವಿಗೆ ಹೆರಿಗೆ ಮಾಡಲು ಸಹಾಯ ಮಾಡಿದರು. ಅದೇ ಕಂಪಾರ್ಟ್ಮೆಂಟ್ ನಲ್ಲಿದ್ದ 33 ವರ್ಷದ ಬೇದ್ರೆ ಅವರ ವೈದ್ಯ ಸ್ನೇಹಿತ ಡಾಕ್ಟರ್ ದಿವ್ಯಾ ದೇಶ್ಮುಖ್ಗೆ ಕರೆ ಮಾಡಿದರು. ಅವರು ವಿಡಿಯೋ ಕರೆಯ ಮೂಲಕ ಮಾರ್ಗದರ್ಶನ ನೀಡಿದರು. ಅವರ ಸೂಚನೆಗಳನ್ನು ಅನುಸರಿಸಿ ಬೇದ್ರೆ ಮತ್ತು ಕೆಲವು ಸಹ ಪ್ರಯಾಣಿಕರು ಹೊಕ್ಕುಳ ಬಳಿಯನ್ನು ಕತ್ತರಿಸಲು ಕತ್ತರಿಯನ್ನು ಬಿಸಿ ಮಾಡುವ ಮೂಲಕ ಕ್ರಿಮಿನಾಶಕ ಮಾಡಿದರು. ಅಕ್ಟೋಬರ್ 15ರಂದು ಬೆಳಿಗ್ಗೆ 2:15ಕ್ಕೆ ಗಂಡು ಮಗುವನ್ನು ಸುರಕ್ಷಿತವಾಗಿ ಹೆರಿಗೆ ಮಾಡಲಾಯಿತು. ನಂತರ ತಾಯಿ ಮತ್ತು ಮಗುವನ್ನು ನಿಲ್ದಾಣದಿಂದ ವ್ಯವಸ್ಥೆ ಮಾಡಲಾದ ಆಂಬ್ಯುಲೆನ್ಸ್ ನಲ್ಲಿ ಹತ್ತಿರದ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು. ತಾಯಿ ಮತ್ತು ಮಗು ಇಬ್ಬರು ಆರೋಗ್ಯವಾಗಿದ್ದರೆಂದು ವರದಿಯಾಗಿದೆ. ಸಹ ಪ್ರಯಾಣಿಕರು ಸೆರೆ ಹಿಡಿದು ಆಕಸ್ಮಿಕ ಹೆರಿಗೆ ಮಾಡಿಸಿದರು. ಒತ್ತಡದಲ್ಲಿ ಬೇದ್ರೆ ಅವರ ಶಾಂತತೆ ಮತ್ತು ಧೈರ್ಯಕ್ಕಾಗಿ ಪ್ರಶಂಸೆಯನ್ನು ಗಳಿಸಿದರು.